ವಕ್ಫ್ ವಿಚಾರಕ್ಕೆ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮಂತ್ರಾಲಯ ಮಠದ ಜಾಗ ಆದೂನಿ ನಭಾಬರ್ದು, ಅದನ್ನ ವಕ್ಫ್ ಬೋರ್ಡ್ನದ್ದು ಅಂತ ಯಾರಾದರೂ ಕೇಳಲು ಹೋಗಿದ್ರಾ? ಮಂತ್ರಾಲಯಕ್ಕೆ ಬಂದಾಗ ಬೃಂದಾವನ ಇಲ್ಲಿ ಮಾಡ್ತೀವಿ ಅಂತ ಅಂದಿದ್ರು. ಮಂತ್ರಾಲಯ ಖಾಜಿಗೆ ಕೊಟ್ಟ ಜಾಗ ಕ್ಯಾನ್ಸಲ್ ಮಾಡಿ, ಈ ಬಗ್ಗೆ ಮಾತನಾಡಿದ್ದಾರೆ ಇಬ್ರಾಹಿಂ. ಶೃಂಗೇರಿ ಶಾರದಾ ಪೀಠದ ಮೇಲೆ ಪೇಶ್ವೆಗಳು ದಾಳಿ ಮಾಡಿದ್ರು. ಟಿಪ್ಪು ಸುಲ್ತಾನ್ ಸೈನ್ಯ ಕಳುಹಿಸಿ ಮತ್ತೆ ಶಾರದಾ ಪೀಠ ಸ್ಥಾಪನೆಯಾಗಿದೆ. ವಕ್ಫ್ನಿಂದ ಯಾರು ಆತಂಕ ಪಡಬೇಕಾಗಿಲ್ಲ ಅನ್ನುವಂತಹ ಅಭಯವನ್ನ ಇಬ್ರಾಹಿಂ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟವರು? ಅದೋನಿ ನವಾಬರು ಕೊಟ್ಟಂತ ಜಾಗ ಅದು. ಅದನ್ನೇನಾದರೂ ವಕ್ಫ್ ಬೋರ್ಡ್ ಅದಂತಂತೇಳಿ ಕೇಳಕ್ಕೆ ಹೋಗಿದ್ರು ಏನಾದರೂ? ರಾಘವೇಂದ್ರ ಸ್ವಾಮಿಗಳು ಬಂದಾಗ ಅದೋನಿ ನವಾಬ್ಗೆ ಹೇಳಿದ್ರು ನಮ್ಮ ಬೃಂದಾವನೆಯಲ್ಲಿ ಮಾಡ್ತೀವಿ ಅಂದಾಗ ಆ ಊರು ಖಾಜಿ ಕೊಟ್ಟಂಥ ಜಾಗ ಕ್ಯಾನ್ಸಲ್ ಮಾಡಿ ಅದೋನಿ ನವಾಬರು ಆ ಜಾಗನ ಅವ್ರಿಗೆ ಕೊಟ್ಟರು. ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಇದನ್ನು, ಹೌದು ನಿಜ. ಶೃಂಗೇರಿ ಶಾರದಾ ಪೀಠದ ಮೇಲೆ ಪೇಶ್ವೆಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನರು ಸೈನ್ಯ ಕಳಿಸಿ ಮತ್ತೆ ಪುನಃ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಇದು ಇತಿಹಾಸ, ಇದು ನಮ್ಮ ಪರಂಪರೆ, ಇದು ನಮ್ಮ ಸಂಸ್ಕೃತಿ. ಈ ಚಿಲ್ಲರೆ ಮುಂಡೆ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಹೊರತು. ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟವರು? ಅದೋನಿ ನವಾಬರು ಕೊಟ್ಟಂತ ಜಾಗ ಅದು. ಮಂತ್ರಾಲಯ ಮಠದ ಜಾಗವನ್ನ ಅದೂನಿ ನವಾಬ್ರು ಕೊಟ್ಟದ್ದು. ಮಂತ್ರಾಲಯಕ್ಕೆ ಬಂದಾಗ ಬೃಂದಾವನ ಇಲ್ಲಿ ಮಾಡ್ತೀವಿ ಅಂತ ಅಂದ್ರು. ಆಗ ಖಾಜಿಗೆ ಕೊಟ್ಟ ಜಾಗ ಕ್ಯಾನ್ಸಲ್ ಮಾಡಿ ಮಂತ್ರಾಲಯವನ್ನ ಮಾಡಲಾಯಿತು. ಅದೋನಿ ನವಾಬ್ರು ಮಂತ್ರಾಲಯ ಸ್ವಾಮೀಜಿಗೆ ಕೊಟ್ಟರು. ಈ ಕಥೆಯನ್ನ ಮಂತ್ರಾಲಯ ಸ್ವಾಮೀಜಿಗಳೇ ಹೇಳ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ಶೃಂಗೇರಿ ಶಾರದಾ ಪೀಠದ ವಿಷಯವಾಗಿಯೂ ಕೂಡ ಪ್ರಸ್ತಾಪಿಸಿದ್ದಾರೆ.